Good morning to all. You already know my YouTube Arthadhare channel. This channel aimed to share some knowledge of economics, especially prescribed syllabus of MA in Economics of University of Mysore. Today I will going to discuss about smoothing techniques of time series analysis. What is time series analysis? In time series analysis, other methods of new forecasting are smoothing techniques. These predict values of a time series on the basis of sum average of its past values only. ಪ್ರಸ್ತುತ ವರ್ಷದಲ್ಲಿ ಪ್ರಥಮ MA ತರಗತಿಗೆ ಇರಿಸಿರುವಂತಹ ಅರ್ಥಶಾಸ್ತ್ರಕ್ಕಾಗಿ ಸಂಖ್ಯಾಶಾಸ್ತ್ರ ಎನ್ನುವಂತಹ ಪತ್ರಿಕೆಯಲ್ಲಿ ಕಂಡುಬರುವಂತಹ ಸಮಯ ಶ್ರೇಣಿಯಲ್ಲಿ ಇರುವಂಥ ಒಂದು ಪರಿಕಲ್ಪನೆ ಸರಾಗ ತಂತ್ರಗಳು ಅಥವಾ ಸುಲಭ ತಂತ್ರಗಳು, ಸ್ಮೂತಿಂಗ್ ಟೆಕ್ನಿಕ್ಸ್ ಅಂತ ಹೇಳಿ ಗುರುತಿಸ್ತೇವೆ. ಈ ಸ್ಮೂತಿಂಗ್ ಟೆಕ್ನಿಕ್ಸ್ಗಳು ಸಮಯ ಶ್ರೇಣಿ ವಿಶ್ಲೇಷಣೆಯನ್ನು ಮಾಡುವಂತಹ ವಿಧಾನಗಳಲ್ಲಿ ಪ್ರಮುಖವಾದಂತಹ ಅಥವಾ ಒಂದು ಶುದ್ಧವಾದಂತಹ ಮೇವ್ ಫೋರ್ಕಾಸ್ಟಿಂಗ್ ಅಂತೇಳಿ ಗುರುತಿಸ್ಬೋದು. ಶುದ್ಧವಾದಂತಹ ವಿಧಾನಗಳಲ್ಲಿ ಸ್ಮೂತಿಂಗ್ ಟೆಕ್ನಿಕ್ಸ್ಗಳು ಸಹ ಒಂದು ರೀತಿಯ ವಿಧಾನಗಳಾಗಿದೆ. These predict values of a time series on the basis of some average of its past values. Here ಇಲ್ಲಿ ವ್ಯಾಲ್ಯೂಸ್ಗಳು ಅಂದರೆ ಫೋರ್ಕಾಸ್ಟ್ ಮಾಡಬೇಕಿದ್ರೆ ಟೈಮ್ ಸೀರೀಸ್ ಅನಾಲಿಸಿಸ್ನ ಡೇಟಾಸನ್ನು ಬಳಸ್ಕೊಂಡು ಒಂದು ಭವಿಷ್ಯದ ಮೌಲ್ಯಗಳನ್ನು ಅಂದಾಜು ಮಾಡುವಾಗ ಹಿಂದಿನ ಅಥವಾ ಭೂತಕಾಲದ ಅಥವಾ ಕಳೆದು ಹೋದ ವರ್ಷದ ಹಿಂದಿನ ವರ್ಷದ ಮೌಲ್ಯಗಳನ್ನು, ಆ ಮೌಲ್ಯಗಳ ಕೆಲವೊಂದು ಸರಾಸರಿ ಮೌಲ್ಯಗಳನ್ನು ಆಧಾರವಾಗಿ ಇರಿಸಿಕೊಂಡು ಈ ಒಂದು ಭವಿಷ್ಯದ ಮುನ್ನಂದಾಜಿನ ಮೌಲ್ಯಗಳನ್ನು ಅಂದಾಜು ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ನಾವಿಲ್ಲಿ ಗುರುತಿಸ್ತೇವೆ. ಸೊ ಸ್ಮೂತಿಂಗ್ ಟೆಕ್ನಿಕ್ಸ್ ಆರ್ ಯೂಸ್ಫುಲ್ ವೆನ್ ದಿ ಟೈಮ್ ಸೀರೀಸ್ ಎಕ್ಸಿಬಿಟ್ ಲಿಟಲ್ ಟ್ರೆಂಡ್ ಆಫ್ ಸೀಸನಲ್ ವೇರಿಯೇಷನ್ಸ್ ಬಟ್ ಎ ಗ್ರೇಟ್ ಡೀಲ್ ಆಫ್ ಇರ್ರೆಗ್ಯುಲರ್ ಆರ್ ರ್ಯಾಂಡಮ್ ಸೀರೀಸ್. We already know about components of time series analysis. Which are the components? So they are 4 components are there: seasonal variations and irregular or random variations, and also secular trend, cyclical fluctuations. So these are all the components of time series. ಕಾಲಶ್ರೇಣಿ ಅಥವಾ ಸಮಯ ಶ್ರೇಣಿಯಲ್ಲಿ ಕಂಡುಬರುವಂತಹ ಕೆಲವೊಂದು ಭಾಗಗಳು ಅಥವಾ ಅದರ ಒಂದು ಫ್ಲಕ್ಚುಯೇಷನ್ಸ್ಗೆ ಅಥವಾ ಮೌಲ್ಯಗಳಲ್ಲಿನ ಬದಲಾವಣೆಗೆ ಕಾರಣವಾಗುವಂತಹ ಅಂಶಗಳು ಅಂತ ಹೇಳಿದರೆ ದೀರ್ಘಕಾಲೀನ ಪ್ರವೃತ್ತಿಗಳು, ಚಕ್ರೀಯ ಪ್ರವೃತ್ತಿಗಳು, ಹಾಗೆಯೇ ಋತುಕಾಲಿಕವಾಗಿ ಕಂಡುಬರುವಂತಹ ವ್ಯತ್ಯಾಸಗಳು, ಹಾಗೆಯೇ ಅಸಮರೂಪ ವ್ಯತ್ಯಾಸಗಳನ್ನು ನಾವು ಗುರುತಿಸ್ತೇವೆ. ಇಲ್ಲಿ ಸ್ಮೂತಿಂಗ್ ಟೆಕ್ನಿಕ್ಸನ್ನು ನಾವು ಈ 4 ವಿಧಾನಗಳ ಅಥವಾ ಈ 4 ಅಂಶಗಳಲ್ಲಿ ಯಾವ ಸಮಯದಲ್ಲಿ ಹೆಚ್ಚು ಉಪಯೋಗಕ್ಕೆ ಬಳಸ್ಕೊಳ್ತೀವಿ ಅಂತ ಹೇಳಿದರೆ, ಸೀಸನಲ್ ಅಂದರೆ ಋತುಕಾಲಿಕವಾಗಿ ಸಂಭವಿಸುವಂತಹ ವ್ಯತ್ಯಾಸಗಳು ಸ್ವಲ್ಪ ಪ್ರಮಾಣದಲ್ಲಿದ್ದು, ಇರ್ರೆಗ್ಯುಲರ್ ರ್ಯಾಂಡಮ್ ಸೀರೀಸ್ ಅಸಮರೂಪ ಅಥವಾ ಅನಿರ್ದಿಷ್ಟವಾಗಿ ಅಥವಾ ಅನಿರೀಕ್ಷಿತವಾಗಿ ಸಂಭವಿಸುವಂತಹ ವ್ಯತ್ಯಾಸಗಳು ಹೆಚ್ಚು ಇರುವಂತಹ ಒಂದು ಪ್ರವೃತ್ತಿಯ ಸಂದರ್ಭದಲ್ಲಿ ಈ ಸ್ಮೂತಿಂಗ್ ಟೆಕ್ನಿಕ್ಸ್ಗಳನ್ನು ಹೆಚ್ಚು ಉಪಯುಕ್ತವಾಗಿ ಬಳಸ್ಕೊಳ್ಳಲಾಗುತ್ತೆ. ಇನ್ ದಿಸ್ ಸೆಕ್ಷನ್ ವಿ ಎಕ್ಸಾಮೈನ್ 2 ಸ್ಮೂತಿಂಗ್ ಟೆಕ್ನಿಕ್ಸ್. ಈ ಒಂದು ಸುಲಭ ಅಥವಾ ಸರಾಗ ತಂತ್ರಗಳು ಅಂತ ಏನು ಗುರುತಿಸ್ತೀವಿ, ದಿಸ್ ಕಂಟೈನ್ಸ್ 2 types of smoothing techniques. Here we in next our slides we discuss about these 2 techniques. They are, one is moving average and another one is exponential smoothing. ಮೂವಿಂಗ್ ಅವರೇಜ್ ಚಲಿಸುವ ಸರಾಸರಿಗಳು ಅಂತ ಹೇಳಿ ಗುರುತಿಸಲಾಗುತ್ತೆ. ಹಾಗೆಯೇ ಎಕ್ಸ್ಪೋನೆನ್ಷಿಯಲ್ ಸ್ಮೂತಿಂಗ್ ಘಾತೀಯ ಸರಾಗ ತಂತ್ರಗಳು ಅಂತ ಹೇಳಿ ಹೇಳಲಾಗುತ್ತೆ. ಈ 2 ಸರಾಗ ತಂತ್ರಗಳನ್ನು ಈ ಸಮಯ ಶ್ರೇಣಿ ವಿಶ್ಲೇಷಣೆಯನ್ನು ಮಾಡುವಲ್ಲಿ ಯಾವ ರೀತಿ ಬಳಸ್ಕೊಳ್ಳಲಾಗುತ್ತೆ ಅನ್ನೋದನ್ನು ನಾವು ಡಿಸ್ಕಸ್ ಮಾಡೋಣ. ಓಕೆ, ನಾವು ಲೆಟ್ ಅಸ್ ಮೂವ್ ಟು ನೆಕ್ಸ್ಟ್ ಸ್ಲೈಡ್. ಮೂವಿಂಗ್ ಅವರೇಜ್ ಚಲಿಸುವ ಸರಾಸರಿಗಳು. The simplest smoothing technique is the moving average. Here the forecast value of a time series in a given period
it may be month, quarter, year, etc. is equal to the average value of the time series in a number of previous periods. ಸೊ ಹಿಯರ್ ಅಂದರೆ ಒಂದು ಭವಿಷ್ಯದ ವ್ಯಾಲ್ಯೂವನ್ನು ಅಂದಾಜು ಮಾಡಬೇಕಿದ್ರೆ ಇಲ್ಲಿ ಒಂದು ನಿರ್ದಿಷ್ಟ ಅವಧಿಯನ್ನು ಆಯ್ಕೆ ಮಾಡಿಕೊಳ್ಳಾಗುತ್ತೆ. ನಿರ್ದಿಷ್ಟ ಅವಧಿ ಅಂತ ಹೇಳಿದ್ರೆ ಆ ಅವಧಿ ತಿಂಗಳಾಗಿರ್ಬೋದು, 3 ತಿಂಗಳಿನ ಅವಧಿ ಆಗಿರ್ಬೋದು, ಅಥವಾ ವಾರ ಆಗಿರ್ಬೋದು, ವರ್ಷ ಆಗಿರ್ಬೋದು, ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಪೀರಿಯಡನ್ನು ಆಯ್ಕೆ ಮಾಡಿಕೊಳ್ಳಾಗುತ್ತೆ. ಗಿವನ್ ಪೀರಿಯಡ್ ಅಂದರೆ ಮಂತ್ ಅಂತ ಹೇಳಿದ್ರೆ ನಾವು ಮಂತನ್ನು ಸೀರೀಸನ್ನು ವ್ಯಾಲ್ಯೂಸ್ಗಳನ್ನು ತಗೋಬೇಕಾಗುತ್ತೆ. ಹಾಗೆಯೇ ವೀಕ್ ಅಂತ ಹೇಳಿದಾಗ ವೀಕಿನ ಒಂದು ಅದು ಸೀರೀಸಿನ ಫ್ರೀಕ್ವೆಂಟ್ ವ್ಯಾಲ್ಯೂಸ್ಗಳನ್ನು ನಾವು ತೊಗೊಬೇಕಾಗತ್ತೆ. ಸೊ ಈ ರೀತಿಯಲ್ಲಿ ಒಂದು ಗಿವನ್ ಪೀರಿಯಡನ್ನು ಆಯ್ಕೆ ಮಾಡಿಕೊಂಡು ಸೊ ಈಕ್ವಲ್ ಟು ದ ಆವರೇಜ್ ವ್ಯಾಲ್ಯೂ ಆಫ್ ದ ಟೈಮ್ ಸೀರೀಸ್ ಇನ್ ನಂಬರ್ ಆಫ್ ಪ್ರೀವಿಯಸ್ ಪೀರಿಯಡ್ಸ್. ಈ ಒಂದು ಆಯ್ಕೆ ಮಾಡ್ಕೊಂಡ್ರೆ ಮಂತ್ಗಳಂತ ಹೇಳಿದ್ರೆ ಹಿಂದಿನ ಅವಧಿಗಳಲ್ಲಿರುವಂಥ ವಿವಿಧ ತಿಂಗಳುಗಳಲ್ಲಿ ವ್ಯತ್ಯಾಸವಾದಂತಹ ಮಾಹೆಯಾನದಲ್ಲಿ ಆದಂತಹ ಮೌಲ್ಯಗಳ ಒಂದು ಅಂದಾಜನ್ನು ಮೌಲ್ಯಗಳನ್ನು ಅಲ್ಲಿ ಪರಿಗಣಿಸಲಾಗುತ್ತೆ. ಅಥವಾ ವರ್ಷವನ್ನು ತೆಗೆದುಕೊಂಡ್ರೆ ಇಂದಿನ ವರ್ಷಗಳ ಮೌಲ್ಯಗಳನ್ನು ಪರಿಗಣಿಸಲಾಗುತ್ತೆ. ಅಥವಾ ಕ್ವಾರ್ಟರನ್ನು ನಾವು ಪರಿಗಣಿಸಿದರೆ ಹಿಂದಿನ ಕ್ವಾರ್ಟರಿನ ಒಂದು ಮೌಲ್ಯಗಳನ್ನು ಇಲ್ಲಿ ಪರಿಗಣಿಸಲಾಗುತ್ತೆ. ಸೊ ವಿತ್ ಯಾ 3 period moving average, 4 period moving average or 5 period moving average. ಹಿಯರ್ ಈ ರೀತಿ ಫೋರ್ಕಾಸ್ಟ್ ಅಂದರೆ ಒಂದು ಗಿವನ್ ಪೀರಿಯಡನ್ನು ನಾವು ಆಯ್ಕೆ ಮಾಡಿಕೊಳ್ಳುವಾಗ ಅದು ಮಂತ್ ಇರ್ಬೋದು, ಅಥವಾ ಇಯರ್ ಇರ್ಬೋದು, ಅಥವಾ ಕ್ವಾರ್ಟರ್ ಇರ್ಬೋದು, ಯಾವುದೇ ಒಂದು ಪೀರಿಯಡನ್ನು ನಾವು ಒಂದು ಗಿವನ್ ಪೀರಿಯಡನ್ನು ಆಯ್ಕೆ ಮಾಡಿಕೊಂಡಾಗ ಈ ಆಯ್ಕೆ ಮಾಡಿಕೊಂಡ ಗಿವನ್ ಪೀರಿಯಡ್ ಒಂದು ಈಕ್ವಲ್ ಅವರೇಜನ್ನು ಅಲ್ಲಿ ಸೊ ಗುರುತಿಸಲಾಗುತ್ತೆ. ಜೊತೆ ಈಕ್ವಲ್ ಟು ದ ಆವರೇಜ್ ವ್ಯಾಲ್ಯೂ, ಆವರೇಜ್ ವ್ಯಾಲ್ಯೂವಿನ ಒಂದು ಸಮಾನತೆಯನ್ನು ಸರಾಸರಿಯ ಸಮಾನತೆಯನ್ನು ನಾವು ಗುರುತಿಸ್ಕೊಳ್ಳಾಗುತ್ತೆ. ಇಲ್ಲಿ ನಾವು 3 ರೀತಿಯ ಪೀರಿಯಡ್ಸ್ಗಳನ್ನು ಅಥವಾ ಇದು ಬಿಟ್ಟು ಬೇರೆ ಪೀರಿಯಡ್ಸ್ಗಳು ಬೇರೆ ಒಂದು ಮೂವಿಂಗ್ ಅವರೇಜಿನ ಫೋರ್ಕಾಸ್ಟನ್ನು ನಾವು ತೆಗಿಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇರೋಂಥದ್ದು 3 period ಮೂವಿಂಗ್ ಅವರೇಜ್, 4 period, 5 period ಅಂದರೆ 3 ವರ್ಷಗಳ ಅವಧಿಯ ಒಂದು ಚಲಿಸುವ ಸರಾಸರಿ, ಅಥವಾ 4 ವರ್ಷಗಳ ಒಂದು ಚಲಿಸುವ ಸರಾಸರಿ, ಅಥವಾ 5 ವರ್ಷಗಳ ಚಲಿಸುವ ಸರಾಸರಿ ಹೀಗೆ ತೆಗೆದುಕೊಳ್ಳಲಾಗುತ್ತೆ. ಹಿಯರ್ ವಿತ್ ಎ 3 period ಮೂವಿಂಗ್ ಅವರೇಜ್ ದ ಫೋರ್ಕಾಸ್ಟ್ ವ್ಯಾಲ್ಯೂ ಆಫ್ ದ ಟೈಮ್ series for the next period is given by the average value of the time series in the previous 3 periods. ಅಂದರೆ 3 periods ಮೂವಿಂಗ್ ಅವರೇಜನ್ನು ನಾವೇನಾದರೂ ಆಯ್ಕೆ ಮಾಡಿಕೊಂಡ್ರೆ ಸೊ ಮುಂದಿನ ಅವಧಿಯ ವ್ಯಾಲ್ಯೂಸನ್ನು ಪ್ರಿಡಿಕ್ಟ್ ಮಾಡಬೇಕಿದ್ರೆ ಅಥವಾ ಫೋರ್ಕಾಸ್ಟ್ ಮಾಡುವಾಗ ಹಿಂದಿನ ವರ್ಷದ 3 ವರ್ಷದ ಪೀರಿಯಡ್ಸನ್ನು ಅವರೇಜನ್ನು ತೆಗೆದುಕೊಳ್ಳಲಾಗುತ್ತೆ. ಅಂದರೆ ಹಿಂದಿನ ವರ್ಷದ ಮೌಲ್ಯಗಳೇನಿರ್ತವೆ, ಒಂದು 10 ವರ್ಷದ ಮೌಲ್ಯಗಳನ್ನ ನಾವು ಗುರುತಿಸಿದ್ದೀವಿ, ದತ್ತಾಂಶಗಳನ್ನು, ಅವುಗಳಿಗೆ ನಾವು ಫೋರ್ಕಾಸ್ಟ್ ಮಾಡ್ತಿದ್ವಿ ಮುಂದಿನ ವರ್ಷಕ್ಕೆ ಅಂತ ಹೇಳಿದಾಗ ಹಿಂದಿನ ವರ್ಷಗಳ ಒಂದು ಅವಧಿಯನ್ನು 3 ವರ್ಷಗಳಿಗೆ ಈಕ್ವಲ್ ರೂಪದಲ್ಲಿ ಅದನ್ನು ವಿಂಗಡಿಸಿ ಭಾಗಿಸಿ ಆ 3 ವರ್ಷಗಳ ಆವ್ರೇಜನ್ನು ತೆಗೆದು ವ್ಯಾಲ್ಯೂಸನ್ನು ಪ್ರಿಡಿಕ್ಟ್ ಮಾಡಲಾಗುತ್ತೆ, ಫೋರ್ಕಾಸ್ಟ್ ಮಾಡಲಾಗುತ್ತೆ. ಸಿಮಿಲರ್ಲಿ ವಿತ್ ಎ 5 period ಮೂವಿಂಗ್ ಅವರೇಜ್ ದ ಫೋರ್ಕಾಸ್ಟ್ ಫಾರ್ ದಿ ನೆಕ್ಸ್ಟ್ ಪೀರಿಯಡ್ ಇಸ್ ಈಕ್ವಲ್ ಟು ದ ಅವರೇಜ್ ಫಾರ್ ದ ಪ್ರೀವಿಯಸ್ 5 periods. ಹಾಗೆಯೇ ಇಲ್ಲಿ 5 period ಮೂವಿಂಗ್ ಅವರೇಜಲ್ಲಿ ಹೇಗೆ 3 ವರ್ಷಗಳನ್ನು ತೆಗೆದುಕೊಳ್ತೀವಿ 3 ವರ್ಷದ ಅವಧಿಯಲ್ಲಿ, ಹಾಗೆ ಇಲ್ಲಿ 5 ವರ್ಷದ ಅವಧಿಗೆ ಅಥವಾ 5 ತಿಂಗಳು, 5 ವಾರ ಹೀಗೆ ಸೊ 5 ವರ್ಷದ ಅವಧಿಯ ಆವ್ರೇಜನ್ನು ಸರಾಸರಿಯನ್ನು ತೆಗೆದು ಆ ಪ್ರಕಾರ ಮುಂದಿನ ಮೌಲ್ಯವನ್ನು ಪ್ರಿಡಿಕ್ಟ್ ಅಥವಾ ಫೋರ್ಕಾಸ್ಟ್ ಮಾಡೋದನ್ನು ನಾವು ಸೊ ಗುರುತಿಸ್ಬೋದು. ದ ಗ್ರೇಟರ್ ದ ನಂಬರ್ ಆಫ್ periods used in the moving average, the greater is the smoothing effect because each new observation receives less weight. ಅಂದರೆ ಹೆಚ್ಚು ಅವಧಿಯ ಪೀರಿಯಡ್ಸಿನ ನಂಬರಿನ ಒಂದು ಸರಾಸರಿ ಮೌಲ್ಯವನ್ನು ನಾವು ತೆಗೆದಷ್ಟು ನಮಗೆ ಹೆಚ್ಚಿನ ಸರಾಗದ ಒಂದು ಸುಲಭ ತಂತ್ರದ ಪರಿಣಾಮ ಲಭ್ಯ ಆಗುತ್ತೆ. ಅಂದರೆ ಒಂದು ಅವಧಿ ಈಗ 5 period ಅಂತ ಹೇಳಿದಾಗ ಏನಾಗುತ್ತೆ, ನಾವು ತೆಗೆದುಕೊಂಡಿರುವಂತಹ ದತ್ತಾಂಶಗಳ ಒಂದು ವಿಂಗಡಣೆ ಅಥವಾ ಈಕ್ವಲ್ ಪಾರ್ಟು ಕಡಿಮೆ ಆಗ್ತಾ ಹೋಗುತ್ತೆ. ಅದೇ 4 ಅಂದಾಗ ಇನ್ನೂ ಸ್ವಲ್ಪ ಜಾಸ್ತಿ ಇದೆ. 3 periods ಅಂತ ಹೇಳಿದಾಗ ಹೆಚ್ಚು ನಾವು ಒಂದು ಸರಾಸರಿ ಮೌಲ್ಯಗಳನ್ನು ಪಡೀಲಿಕ್ಕೆ ಸಾಧ್ಯ. ಅಂದರೆ ದ ಗ್ರೇಟರ್ ದ
ನಂಬರ್ ಆಫ್ ಪೀರಿಯಡ್ಸ್. ಸೊ ಹೆಚ್ಚು ಹೆಚ್ಚು ಈ ಒಂದು ಪೀರಿಯಡ್ಸ್ಗಳ ಅಂದರೆ ಅವಧಿಗಳನ್ನು 3 ವರ್ಷ ಅಥವಾ 3 ತಿಂಗಳು ಅಥವಾ 3 ವಾರ ಈ ರೀತಿಯಲ್ಲಿ ನಾವು ಹೆಚ್ಚು ಹೆಚ್ಚು ಅವರೇಜ್ಗಳನ್ನು ತೆಗೆದಷ್ಟು ನಮಗೆ ಸಿಗುವಂತಹ ಈ ಒಂದು ಸ್ಮೂತಿಂಗ್ ಎಫೆಕ್ಟ್ಸ್ ಇದು ತುಂಬ ಹೆಚ್ಚಾಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ನಾವೀಗ ಒಂದು ಟೇಬಲನ್ನು ಗುರುತಿಸೋಣ. ಸೊ ಈ ಟೇಬಲ್ನಲ್ಲಿ ನಾವು ನೋಡ್ತಾ ಇದ್ದೀವಿ. ಹಿಯರ್ ದ ಫಸ್ಟ್ ಆ್ಯಂಡ್ ಸೆಕೆಂಡ್ table. This first table shows quarter periods and second table shows hypothetical data on the market share of a firm for 12 quarters. ಇಲ್ಲಿ 12 quarters ಇದೆ. 12 quartersಗೆ ಸಂಬಂಧಪಟ್ಟಾಗೆ ಒಂದು ಇಲ್ಲಿ ಕಂಪನಿ ಅದು ಹೊಂದಿರುವಂಥ ಒಂದು ಮಾರ್ಕೆಟ್ ಶೇರನ್ನು ಅದು ತೋರಿಸ್ತಾ ಇದೆ. ಅಂದರೆ ಫಸ್ಟ್ ಕ್ವಾರ್ಟರಲ್ಲಿ ಎಷ್ಟು ಶೇರನ್ನು ಹೊಂದಿದೆ, ಸೆಕೆಂಡ್ ಕ್ವಾರ್ಟರಲ್ಲಿ ಎಷ್ಟು ಶೇರನ್ನು ಹೊಂದಿದೆ ಅನ್ನೋದು ನಮಗೆ ಫಸ್ಟ್ ಮತ್ತು ಸೆಕೆಂಡ್ ಕಾಲಮಲ್ಲಿ ಸೊ ಕಾಣಿಸ್ತಾ ಇದೆ. ಸೊ ನೆಕ್ಸ್ಟ್ ಇಲ್ಲಿ ಥರ್ಡ್ ಕಾಲಮಿಗೆ ನಾವು ಬಂದರೆ, ಸೊ ಥರ್ಡ್ ಕಾಲಮ್ ಗಿವ್ಸ್ ದ ಕ್ಯಾಲ್ಕುಲೇಟೆಡ್ 3 ಕ್ವಾರ್ಟರ್ ಮೂವಿಂಗ್ ಅವರೇಜ್. ಥರ್ಡ್ ಕಾಲಮು ಸೊ ಏನನ್ನು ಸೂಚಿಸ್ತಾ ಇದೆ ಇಲ್ಲಿ ನಾವು ಗಮನಿಸೋಣ. ಇಲ್ಲಿ ನಾವು ಗಮನಿಸಿದರೆ okay, this is the first column. This is the first column. Okay, sorry. This is the first column. This is the second column. This is the third column. This is the 4th, 5th, 6th, 7th, 8th. ಇಲ್ಲಿ ನಮಗೆ ಗೊತ್ತಾಗ್ತಿದೆ ಇಲ್ಲಿ ಥರ್ಡ್ ಕಾಲಮಲ್ಲಿ 3 ಕ್ವಾರ್ಟರ್ ಮೂವಿಂಗ್ ಅವರೇಜನ್ನು ಇದು ರೆಪ್ರೆಸೆಂಟ್ ಮಾಡ್ತಾ ಇದೆ. ಇದು ಕ್ವಾರ್ಟರನ್ನು ರೆಪ್ರೆಸೆಂಟ್ ಮಾಡ್ತಿದೆ. ಇದು ಮಾರ್ಕೆಟಿನ ಆ್ಯಕ್ಚುಯಲ್ ಶೇರನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಇಲ್ಲಿ ಇದು 5 ಕ್ವಾರ್ಟರ್ ಮೂವಿಂಗ್ ಅವರೇಜನ್ನು 6th ಕಾಲಮ್ ರೆಪ್ರೆಸೆಂಟ್ ಮಾಡ್ತಾ ಇರೋದನ್ನು ನಾವು ಗುರುತಿಸ್ಬೋದು. ಸೊ ಈ ರೀತಿಯಲ್ಲಿ ನಾವು ಟೇಬಲನ್ನು ಗಮನಿಸಿದರೆ ಹಿಯರ್ ನಾವು ಇದು ಎಕ್ಸಾಂಪಲ್ ನೋಡಿದ್ವಿ. ಅಂದರೆ 12 ಕ್ವಾರ್ಟರ್ಸ್ ಅವಧಿಗಳಲ್ಲಿ ಹೊಂದಿರುವಂತಹ ವಿವಿಧ ಮಾರುಕಟ್ಟೆಯ ಶೇರನ್ನು ನೋಡಿದ್ವಿ. ಹಾಗೆ ಥರ್ಡ್ ಕಾಲಮು 3 ಕ್ವಾರ್ಟರ್ ಮೂವಿಂಗ್ ಅವರೇಜನ್ನು ಒಂದನ್ನು ಗುರುತಿಸಿದ್ವಿ. ಹಾಗೆಯೇ ಕಾಲಮ್ 6 5 ಕ್ವಾರ್ಟರ್ ಮೂವಿಂಗ್ ಅವರೇಜನ್ನು ರೆಪ್ರೆಸೆಂಟ್ ಮಾಡೋದನ್ನು ನೋಡಿದ್ವಿ. ಸೊ ಹಾಗಿದ್ರೆ ಹೌ ವಿ ಗೆಟ್ the 3 quarter moving average forecast. For example, the value of 21.67 in third column fourth value. In third column fourth value is obtained by adding the 3 values in column 2 and dividing by 3. Is adding the 3 values in column 2. This is column 2. Column 2 adding first 3 values and divided by 3. So that means here first 3 are 20 plus 22 plus 23 divided by 3. 20 plus 20 plus 23 divided by 3 equal to 21.67. So which is representing column 4 fourth value is the 21.67. ಅಂದರೆ ಎರಡನೇ ಕಾಲಮಿನ ಮೊದಲ 3 ವ್ಯಾಲ್ಯೂಸ್ಗಳನ್ನು ಕೂಡಿ ಅದನ್ನು 3ರಿಂದ ಭಾಗಿಸಿದರೆ ನಮಗೆ 3 ಕ್ವಾರ್ಟರ್ ಮೂವಿಂಗ್ ಅವರೇಜಿನ ಫೋರ್ಕಾಸ್ಟ್ ವ್ಯಾಲ್ಯೂ ಸಿಗ್ತಾ ಇದೆ. ಅದು 21.61 ಆಗಿದೆ. ಆ್ಯಸ್ ಇಟ್ ಈಸ್ ನಾವು ಮುಂದೆ ಹೋದಂತೆ ಅಂದರೆ 5ನೇ ಕಾಲಮಿನ ಒಂದು ಫೋರ್ಕಾಸ್ಟ್ 3 ಕ್ವಾರ್ಟರ್ ಫೋರ್ಕಾಸ್ಟ್ ವ್ಯಾಲ್ಯೂ 23 ಆಗಿದೆ. ಇದನ್ನು ಹೇಗೆ ಪಡೆಯಲಾಗಿದೆ? ಹಿಯರ್ ವಿ ಡ್ರಾ ಫಸ್ಟ್ ವ್ಯಾಲ್ಯೂಸ್ 20 ಅಂದರೆ
ಈ ವ್ಯಾಲ್ಯೂವನ್ನು ಇಲ್ಲಿ ಡ್ರಾಪ್ ಮಾಡಲಾಗಿದೆ 23 ವ್ಯಾಲ್ಯೂವನ್ನು ಪಡೀಲಿಕ್ಕೆ. ಸೊ 23 ವ್ಯಾಲ್ಯೂವನ್ನು ಪಡೀಲಿಕ್ಕೆ ಇದನ್ನು ಡ್ರಾಪ್ ಮಾಡಿ ನೆಕ್ಸ್ಟ್ 3 ಕ್ವಾರ್ಟರ್ಸ್ನ ವ್ಯಾಲ್ಯೂನ ಅಂತ ಹೇಳಿದರೆ 22, 23, 24 ಮೀನ್ಸ್ 22, 23, 24 ಈ 3 ವ್ಯಾಲ್ಯೂಸ್ಗಳನ್ನು ಆ್ಯಡ್ ಮಾಡಿ ನಂತರ ಡಿವೈಡೆಡ್ ಬೈ 3 ಮಾಡಿದರೆ ನಮಗೆ ಯಾವ ವ್ಯಾಲ್ಯೂ ಸಿಗುತ್ತೆ? 23 ವ್ಯಾಲ್ಯೂ ಸಿಗುತ್ತೆ. ಸೊ ಇದು ನಮಗೆ ಏನನ್ನು ಸೂಚಿಸ್ತಾ ಇದೆ ಅಂದರೆ 3 ವರ್ಷದ ಅಂದರೆ ಇಂದಿನ 3 ವರ್ಷದ 3 ಅವಧಿಗಳ ಮೌಲ್ಯಗಳ ಸರಾಸರಿಯನ್ನು ನಾವು ಪಡಿತಾ ಹೋದರೆ ನಮಗೆ 3 ಕ್ವಾರ್ಟರ್ ಮೂವಿಂಗ್ ಅವರೇಜ್ ಫೋರ್ಕಾಸ್ಟ್ ಸಿಗುತ್ತೆ. ಹೀಗೆಯೇ ನಾವು 13th ಕ್ವಾರ್ಟರಿನ ಮೂವಿಂಗ್ ಅವರೇಜನ್ನು ಪಡೀಲಿಕ್ಕೆ ಸಾಧ್ಯ. ದಟ್ ಈಸ್ 21.333. ದಿಸ್ ಈಸ್ ದ ರಿಯಲ್ ಫೋರ್ಕಾಸ್ಟ್ ವ್ಯಾಲ್ಯೂ. Why? Because here this value ಅಂದರೆ ಈ ವ್ಯಾಲ್ಯೂ ಯಾವುದೇ ಅಂದರೆ 13th ಕ್ವಾರ್ಟರ್ ವ್ಯಾಲ್ಯೂ ಇದೆಯಲ್ಲ, ಹಿಯರ್ ಸಿನ್ಸ್ ನೋ ಆ್ಯಕ್ಚುವಲ್ ಡೇಟಾ ವರ್ ಅವೈಲಬಲ್ ಫಾರ್ ದಿ 13th ಕ್ವಾರ್ಟರ್. ಇಲ್ಲಿ ನಾವು ನೋಡಿದ್ವಿ, ಇಲ್ಲಿ 21.61 ಅಂತೇಳಿ ತೆಗೆದುಕೊಂಡಾಗ ಈ 4th ಕ್ವಾರ್ಟರಿನ ವ್ಯಾಲ್ಯೂಗೆ ಒಂದು ಆ್ಯಕ್ಚುವಲ್ ವ್ಯಾಲ್ಯೂ ಇದೆ, ಯಾವುದದು 24. ಇಲ್ಲಿ ನಾವು ಕಂಪೇರ್ ಮಾಡಿ ನೋಡಲಿಕ್ಕೆ ಸಾಧ್ಯ ಇದೆ. ಬಟ್ ಹಿಯರ್ 13th ಕ್ವಾರ್ಟರ್ಗೆ ಯಾವುದೇ ಆ್ಯಕ್ಚುವಲ್ ಮಾರ್ಕೆಟ್ ಶೇರ್ನ ವ್ಯಾಲ್ಯೂ ಇಲ್ಲ. ಹಾಗಾಗಿ ನಮಗೆ ನಿಜವಾದ ಒಂದು ಫೋರ್ಕಾಸ್ಟ್ ವ್ಯಾಲ್ಯೂ ಯಾವುದಂದರೆ 13ನೇ ಕ್ವಾರ್ಟರಿನ ಒಂದು ಫೋರ್ಕಾಸ್ಟ್ ವ್ಯಾಲ್ಯೂ 21.333. ಅಂದರೆ ಇದನ್ನು ಹೇಗೆ ಪಡೆದ್ವಿ ನಾವು? ಹಿಂದಿನ ಒಂದು ಮೌಲ್ಯಗಳನ್ನು ಸರಾಸರಿ ಸಮ ಅವಧಿಗಳ ಸರಾಸರಿಯನ್ನು ಪಡೆಯುವ ಮೂಲಕ ಪಡೆದ್ವಿ. ಸಮ ಸರಾಸರಿ ಯಾವುದನ್ನು ಆಯ್ಕೆ ಮಾಡ್ಕೊಂಡಿದ್ವಿ ನಾವು? 3 ಕ್ವಾರ್ಟರ್ ಮೂವಿಂಗ್ ಅವರೇಜ್ ಫೋರ್ಕಾಸ್ಟನ್ನು ನಾವು ಬಳಸ್ಕೊಂಡಿದ್ವಿ. ಸೊ ದಿಸ್ ಈಸ್ ದ ಪ್ರೊಸೀಜರ್ ಆಫ್ 3 ಕ್ವಾರ್ಟರ್ ಮೂವಿಂಗ್ ಅವರೇಜ್. ಸೊ ಆ್ಯಸ್ ಇಟ್ ಈಸ್ ಇನ್ 5 ಕ್ವಾರ್ಟರ್ ಮೂವಿಂಗ್ ಅವರೇಜ್, ಇದೇ ರೀತಿ ನಾವು 5 ಕ್ವಾರ್ಟರ್ ಮೂವಿಂಗ್ ಅವರೇಜನ್ನು ಸಹ ಮಾಡ್ತೇವೆ. ಸೊ ಇದನ್ನು ನಾವಿಲ್ಲಿ ನೋಡಿದರೆ 21.4 ಹೇಗೆ ಪಡೆಯಲಾಗುತ್ತೆ? ಫಸ್ಟು 5 1 2 3 4 5 ಫಸ್ಟು 5 ವ್ಯಾಲ್ಯೂಸ್ಗಳನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ 5 ಮಾಡಿದರೆ ನಮಗೆ 21.4 ಸಿಗುತ್ತೆ. ಇದನ್ನು ನಾವು ಐದನೇ ವ್ಯಾಲ್ಯೂ ಆದಂತಹ 18 ಜೊತೆಗೆ ಕಂಪೇರ್ ಮಾಡಿ ನೋಡಬಹುದಾಗಿದೆ. ಸೊ ಹೀಗೆ ಈ ಒಂದು ವ್ಯಾಲ್ಯೂಸ್ಗಳನ್ನು ನಾವು ಗುರುತಿಸೋದಿದ್ರೆ ಅಂತ ಹೇಳಿದರೆ 3 ಅಥವಾ 4 ಅಥವಾ 5 ವರ್ಷದ ಸರಾಸರಿ ಮೌಲ್ಯಗಳನ್ನು ಪಡೆಯುವ ಮೂಲಕ ಮುಂದಿನ ಅವಧಿಯ ಮುಂದಿನ ವರ್ಷದ ಮೌಲ್ಯಗಳನ್ನು ಅಂದಾಜು ಮಾಡೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಇದು ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ although we calculated the 3 quarter and 5 quarter moving average forecast for the firm's market share, moving average forecast for still other numbers of quarters can be obtained. So here you can notice one thing ಅಂತ ಹೇಳಿದರೆ, ನಾವು ಹೇಗೆ 3, 5, 4 ವರ್ಷಗಳ ಅವಧಿಗೆ ಸರಾಸರಿಯನ್ನು ತೆಗೆದು ಮುಂದಿನ ಅವಧಿಯ ಮೌಲ್ಯವನ್ನು ಪ್ರೆಡಿಕ್ಟ್ ಮಾಡಲಿಕ್ಕೆ ಅಥವಾ ಅಂದಾಜು ಮಾಡಲಿಕ್ಕೆ ಸಾಧ್ಯ ಇದೆಯೋ, ಹಾಗೆ ಇನ್ನುಳಿದ ಬೇರೆ ಅವಧಿಗಳಿಗೂ ಮಾಡೋದಕ್ಕೆ ಸಾಧ್ಯ ಇದೆ. ಇಲ್ಲಿ ಒಂದು ಪ್ರಶ್ನೆ ಅರೇಸ್ ಆಗುತ್ತೆ, ವಿಚ್ ಈಸ್ ದ ಬೆಟರ್ ಆರ್ ವಿಚ್ ಈಸ್ ದ ಬೆಸ್ಟ್ ಮೆಥಡ್ ಟು ಫೋರ್ಕಾಸ್ಟಿಂಗ್ ದ ವ್ಯಾಲ್ಯೂಸ್. ಅಂದರೆ ಯಾವ ಒಂದು ವಿಧಾನವನ್ನು, ಅಂದರೆ 3 ವರ್ಷದ ಅವಧಿಯ, 5 ವರ್ಷದ ಅಥವಾ ಇನ್ಯಾವುದೇ ಒಂದು ಅವಧಿಯನ್ನು ಆಯ್ಕೆ ಮಾಡಿಕೊಂಡ್ರೆ ನಮ್ಮ ಫೋರ್ಕಾಸ್ಟ್ ವ್ಯಾಲ್ಯೂ ಮಾಡಲಿಕ್ಕೆ ನಮಗೆ ಈಸಿ ಆಗುತ್ತೆ, ಅಥವಾ ಯಾವುದು ತುಂಬ ಉಪಯುಕ್ತವಾಗಿದೆ, ಯಾವುದು ಉತ್ತಮವಾದಂತಹ ವಿಧಾನ ಅನ್ನೋದನ್ನು ನಾವು ತಿಳ್ಕೊಬೇಕಾಗಿರುತ್ತೆ. ಸೊ ಇನ್ ಆರ್ಡರ್ ಟು ಡಿಸೈಡ್ ದೀಸ್ ನಾವು ಏನು ಮಾಡಬೇಕಾಗುತ್ತೆ? ವಿ ಗೋಯಿಂಗ್ ಟು ದ ಕಾನ್ಸೆಪ್ಟ್ ಆಫ್ ರೂಟ್ ಮೀನ್ ಸ್ಕ್ವೇರ್ ಎರರ್.
ರೂಟ್ ಮೀನ್ ಸ್ಕ್ವೇರ್ ಎರರ್ RMSE ಅಂತ ಹೇಳಿದ್ರೆ ಇಲ್ಲಿ ವರ್ಗ ಸರಾಸರಿ ವರ್ಗಮೂಲ ಸರಾಸರಿ ಒಂದು ವಿಧಾನದ ಮೂಲಕ. ಸೊ ಇನ್ ಆರ್ಡರ್ ಟು ಡಿಸೈಡ್ ವಿಚ್ period is better, we calculate root mean square error. ರೂಟ್ ಮೀನ್ ಸ್ಕ್ವೇರ್ ಎರರನ್ನು ಕ್ಯಾಲ್ಕುಲೇಟ್ ಮಾಡುವ ಮೂಲಕ ನಾವು ಯಾವ ವಿಧಾನ ಉತ್ತಮವಾದ ವಿಧಾನ ಎಂಬುದನ್ನು ತಿಳಿಬೋದಾಗಿದೆ. ಸೊ ವಿ ಕ್ಯಾಲ್ಕುಲೇಟ್ ದ 3/4 and the 5/4 ಮೂವಿಂಗ್ ಅವರೇಜ್ ಫೋರ್ಕಾಸ್ಟ್ ಫಾರ್ ದ ಫರ್ಮ್ಸ್ ಮಾರ್ಕೆಟ್ share. So in order to decide which of these moving average is better, we calculate the root mean square error of each forecast and use the moving average that results in the smallest RMSE. ಸೊ ಹೀಗೆ ಪ್ರತಿಯೊಂದು ಪೀರಿಯಡ್ಸಿನ ವಿಧಾನಕ್ಕೂ ನಾವು RMSEಯನ್ನು ಕಂಡುಹಿಡಿಯುವ ಮೂಲಕ ಯಾವ ವಿಧಾನದ RMSE ಸ್ಮಾಲೆಸ್ಟ್ ಬರುತ್ತೆ ಅಂತಹ ಒಂದು ವಿಧಾನ ಉತ್ತಮ ಅನ್ನುವಂತಹ ಡಿಸಿಷನನ್ನು ತಗೊಬೋದು. ಫಾರ್ ದಿಸ್ ದ ಫಾರ್ಮುಲಾ ಫಾರ್ ದಿ ರೂಟ್ ಮೀನ್ ಸ್ಕ್ವೇರ್ ಎರರ್ ಈಸ್ RMSE equal to root summation of a minus f whole square divided by n. ಈ ಒಂದು ಫಾರ್ಮುಲಾವನ್ನು ಬಳಸ್ಕೊಳ್ಳಾಗುತ್ತೆ. ವೇರ್ a equal to actual value of the time series in period, f equal to the forecast value of given period. It may be 3 period or 5 period or 4 period, and n is represent number of periods or observations. ಈ ನಂಬರ್ ಆಫ್ ಪೀರಿಯಡ್ಸ್ ಆರ್ ಅಬ್ಸರ್ವೇಷನ್ಸ್ ಅಂತೇಳಿ ಹೇಳಿದಾಗ ಟೋಟಲ್ ಅಬ್ಸರ್ವೇಷನ್ಸನ್ನು ತೆಗೆದುಕೊಳ್ಳೋದಕ್ಕಿಂತ ಫೋರ್ಕಾಸ್ಟಿನ ಒಂದು ಅಬ್ಸರ್ವೇಷನ್ಸನ್ನು ನಾವಿಲ್ಲಿ ಗಮನಿಸ್ಕೋಬೇಕಾಗತ್ತೆ. ಓಕೆ, ನಾವು ಸೊ ಇದನ್ನು ನಮ್ಮ ಟೇಬಲ್ನಲ್ಲಿ ನೋಡೋಣ. ಸೊ ಇಲ್ಲಿ ನಾವೀಗ ಈ ಟೇಬಲನ್ನು ಗಮನಿಸ್ಕೊಂಡ್ರೆ ನಾವು ಮೊದಲೇ ಹೇಳಿದ್ದನ್ನು ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್, 4th, 5th, 6th, 7th, 8th ಕಾಲಮ್ ಅಂತ ಹೇಳಿ. ಇಯರ್ ಫಸ್ಟ್ ಕಾಲಮ್ ರೆಪ್ರೆಸೆಂಟ್ ಕ್ವಾರ್ಟರ್ಸನ್ನು ಪೀರಿಯಡ್ಸನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೆಕೆಂಡ್ ಕಾಲಮ್ ಫರ್ಮ್ಸ್ ಆಕ್ಚುಯಲ್ ಮಾರ್ಕೆಟ್ ಶೇರನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಇನ್ ಥರ್ಡ್ ಕಾಲಮ್ ವಿ ಅಬ್ಟೈನ್ ದ ಫೋರ್ಕಾಸ್ಟ್ ವ್ಯಾಲ್ಯೂ ಆಫ್ 3/4 ಮೂವಿಂಗ್ ಅವರೇಜ್, ಆ್ಯಂಡ್ ಸಿಕ್ಸ್ತ್ ಕಾಲಮ್ ವಿ ಅಬ್ಟೈನ್ ದಿ ಫೋರ್ಕಾಸ್ಟ್ ವ್ಯಾಲ್ಯೂ ಆಫ್ 5/4 ಮೂವಿಂಗ್ ಅವರೇಜ್. ಇನ್ ಫೋರ್ತ್ ಕಾಲಮ್, ಫಿಫ್ತ್ ಕಾಲಮ್, 7th ಆ್ಯಂಡ್ 8th ಕಾಲಮನ್ನು ನಾನು ಅವಾಗ ಎಕ್ಸ್ಪ್ಲೇನ್ ಮಾಡಿರಲಿಲ್ಲ. ಇದು RMSEಯನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಾವು ಪಡೆಯುವಂತಹ ಒಂದು ವ್ಯಾಲ್ಯೂಗಳಾಗಿದೆ. ಇದನ್ನು ನೋಡಿದ್ವಿ. RMSEಯನ್ನು ಕಂಡುಹಿಡಿಯೋಕ್ಕೆ ಬಳಸುವಂತಹ ಸೂತ್ರ ಅಂತ ಹೇಳಿದರೆ, ಸೊ ಯಾವುದನ್ನು ನೋಡಿದ್ವಿ? RMSE equal to root summation of a minus f whole square divided by n. ಸೊ ಇಯರ್ ಎ ಅಂತ ಹೇಳಿದರೆ ಆ್ಯಕ್ಚುವಲ್ ವ್ಯಾಲ್ಯೂ ಕಾಲಮ್ 2ನಲ್ಲಿ ಇರುವಂಥದ್ದು. ಹಾಗೆಯೇ ಎಫ್ ಅಂತ ಹೇಳಿದರೆ 3/4 ಪೀರಿಯಡ್ ಆದರೆ ಇದು ಥರ್ಡ್ ಕಾಲಮಲ್ಲಿ ಇರುವಂಥದ್ದು. ಹಾಗೆಯೇ ಫೋರ್ತ್ ಕ್ವಾರ್ಟರಿನ ಪೀರಿಯಡ್ ಆದರೆ 5th ಕಾಲಮಲ್ಲಿ ಇರುವಂಥದ್ದು ಆಗಿರುತ್ತೆ. ಸೊ ಇಲ್ಲಿ ಇವಾಗ ನಾವು 3/4 ಪೀರಿಯಡನ್ನು ತೆಗೆದುಕೊಂಡ್ರೆ ಎ ಮೈನಸ್ ಏನಿದ್ರೆ ಆ್ಯಕ್ಚುವಲ್ ವ್ಯಾಲ್ಯೂಸು ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್ದಿರುತ್ತೆ. ಹಾಗೆಯೇ ಫೋರ್ಕಾಸ್ಟ್ ವ್ಯಾಲ್ಯೂ ಥರ್ಡ್ ಕಾಲಮ್ದಿರುತ್ತೆ. ಸೊ ಇವೆರಡನ್ನು ಮೈನಸ್ ಮಾಡಿದರೆ ಈಕ್ವಲ್ ಟು ನಮಗೆ ಈ ವ್ಯಾಲ್ಯೂ ಲಭ್ಯ ಆಗುತ್ತೆ. ಈ ಒಂದು ಎ ಮೈನಸ್ ಎಫ್ ವ್ಯಾಲ್ಯೂಸನ್ನು ಸ್ಕ್ವೇರ್ ಮಾಡಿ ಡಿವೈಡೆಡ್ ಬೈ ಎನ್. ಡಿವೈಡೆಡ್ ಬೈ ಎನ್ ಮೀನ್ಸ್ ಸೊ ಇಟ್ ಈಸ್ ನಾಟ್ ಈಕ್ವಲ್ ಟು ಆ್ಯಕ್ಚುವಲ್ ನಂಬರ್ಸ್, is equal to forecast values observations. Forecast value observations ಯಾವುದಿದೆ? 1, 2, 3, 4, 5, 6, 7, 8, 9. So these are the n number equal to n. ಸೊ ಹಾಗಾಗಿ ಸೊ n ವ್ಯಾಲ್ಯೂಸ್ ಅಂದಾಗ ಇದನ್ನು ಟೋಟಲ್ a minus f whole square total 78.3534 divided by 9 ಮಾಡಿದರೆ ನಮಗೆ 3/4 ಒಂದು RMSE ಮೌಲ್ಯ ಲಭ್ಯ ಆಗುತ್ತೆ. ಹಾಗೆಯೇ
5 ಕ್ವಾರ್ಟರ್ ವ್ಯಾಲ್ಯೂಸನ್ನು ಒಂದು ಆರ್ ಎಮ್ ಎಸ್ ಸಿಯನ್ನು ನಾವು ತಿಳಿಬೇಕು ಅಂತ ಹೇಳಿದರೆ 4 ಕ್ವಾರ್ಟರೆಲ್ಲ ಒಂದು ಆ್ಯಕ್ಚುವಲ್ ವ್ಯಾಲ್ಯೂಸು ಸೆಕೆಂಡ್ ಕಾಲಮ್ನಲ್ಲಿದೆ, ಫೋರ್ಕಾಸ್ಟ್ ವ್ಯಾಲ್ಯೂಸು 6th ಕಾಲಮಲ್ಲಿದೆ. ಇವೆರಡನ್ನು ಮೈನಸ್ ಮಾಡೋದ್ರಿಂದ ಅಂತ ಹೇಳಿದರೆ ಹಿಯರ್ 23 ಮೈನಸ್ 21 1 ಪ್ಲಸ್ 1.4 ಈಕ್ವಲ್ ಟು 1.6 ಎ ಮೈನಸ್ ಎಫ್ ಆಗಿರುತ್ತೆ. ಇದನ್ನು ಸ್ಕ್ವೇರ್ ಮಾಡಿದರೆ ನಮಗೆ ಎ ಮೈನಸ್ ಎಫ್ ಸ್ಕ್ವೇರ್ ಲಭ್ಯ ಆಗುತ್ತೆ. ಡಿವೈಡೆಡ್ ಬೈ ಎನ್. ಡಿವೈಡೆಡ್ ಬೈ ಎನ್ ಅಂದರೆ ಹಿಯರ್ 1 2 3 4 5 6 7. ಹಿಯರ್ ಫಾರ್ 5 ಕ್ವಾರ್ಟರ್ n equal to 7. This is for 3 quarter. ಸೊ ಹೀಗೆ ನಾವು ಆರ್ ಎಮ್ ಎಸ್ ಸಿ ಒಂದು ವ್ಯಾಲ್ಯೂಸ್ಗಳನ್ನು ತಿಳಿಯೋದಕ್ಕೆ ಸಾಧ್ಯ ಇದೆ. ಸೊ ನಾವು ಅಪ್ಲಿಕೇಶನ್ ಅಂದರೆ ಸೂತ್ರಕ್ಕೆ ಹಾಕಿ ನೋಡೋಣ. ನಾವು ನೋಡಿದ್ವಿ ಫಾರ್ ಎಕ್ಸಾಂಪಲ್ ಇನ್ ಕಾಲಮ್ 4 ಇನ್ ದ ಟೇಬಲ್ 3 ಕ್ವಾರ್ಟರ್ ಮೂವಿಂಗ್ ಅವರೇಜನ್ನು ಎ ಮೈನಸ್ ಎಫ್ ಅನ್ನು ತೋರಿಸ್ತು. ಕಾಲಮ್ 5 ಎ ಮೈನಸ್ ಎಫ್ನ ಸ್ಕ್ವೇರನ್ನು ನಾವು ನೋಡಿದ್ವಿ. ಸೊ ಇದನ್ನು ಕಾಲಮ್ 5ಅನ್ನು ಅಂದರೆ ಡಿವೈಡೆಡ್ ಮಾತ್ರ ಟೋಟಲ್ ಎ ಮೈನಸ್ ಎಫ್ ಓಲ್ ಸ್ಕ್ವೇರಿನ ಟೋಟಲನ್ನು ಬೈ 9 ಮಾಡಿದಾಗ ನಮಗೇನು ಸಿಗುತ್ತೆ, ಆರ್ ಎಮ್ ಎಸ್ ಸಿ ವ್ಯಾಲ್ಯೂಸು ಸಿಗೋದನ್ನು ನಾವು ಗುರುತಿಸ್ಬೋದು. ಸೊ ಆರ್ ಎಮ್ ಎಸ್ ಸಿ ಫಾರ್ ದ 3 ಕ್ವಾರ್ಟರ್ ಮೂವಿಂಗ್ ಅವರೇಜಸ್ ನೋಡಿದ್ವಿ. ಅಲ್ಲಿ ಇನ್ನು 5th ಕಾಲಮಿನ ಟೋಟಲ್ ವ್ಯಾಲ್ಯೂ ಏನಿತ್ತು, ಟೋಟಲ್ ವ್ಯಾಲ್ಯೂ 78.3534 ಇತ್ತು. ನಾನು ನಿಮಗೆ ಹೇಳಿದಾಗೆ ಟೋಟಲ್ ಅಬ್ಸರ್ವೇಷನ್ಸ್ ಆಫ್ ಫೋರ್ಕಾಸ್ಟ್ ವ್ಯಾಲ್ಯೂಸ್ ಅಬ್ಸರ್ವೇಷನ್ಸ್ ಎಷ್ಟು 9 ಇತ್ತು. ಡಿವೈಡ್ ಬೈ 9 ನಮಗೆ ಸಿಗುವಂಥ ಆರ್ ಎಮ್ ಎಸ್ ಸಿ ಎಷ್ಟು 2.95. 2.95 is the RMSE for 3 quarter moving average forecast. 3 quarter moving average forecast ನ ಒಂದು RMSE 2.95 ಆಗಿರುತ್ತೆ. ಸೊ ಹಾಗಿದ್ರೆ ನಾವು ಇದನ್ನು ಕಂಪೇರ್ ಮಾಡಿ ನೋಡೋಣ. ಯಾವುದಕ್ಕೆ? 5 ಕ್ವಾರ್ಟರ್ ಮೂವಿಂಗ್ ಅವರೇಜಿನ ಫೋರ್ಕಾಸ್ಟಿನ ಆರ್ ಎಮ್ ಎಸ್ ಸಿಗೆ. ದಿಸ್ ಕಂಪೇರ್ಸ್ ವಿತ್ 5 quarters. For the 5 quarter moving average forecast is 2.99. So here ನಾವು ಒಂದು ಕನ್ಕ್ಲೂಷನ್ಸ್ಗೆ ಬರ್ಬೋದು. ವಾಟ್ ಇಸ್ ದಟ್ ಕನ್ಕ್ಲೂಷನ್ಸ್? ಫ್ರಮ್ ಅಬೌವ್ ಟೇಬಲ್ ವಿ ಅಬ್ಟೈನ್ RMSE 2.95 and 2.99 for the 3 quarter moving average and 5 quarter moving average respectively. Thus, the 3 quarter moving average forecast is marginally better than the corresponding 5 quarters moving average forecast. That means ನಾವಿಲ್ಲಿ ನೋಡಿದಾಗ 3 ಕ್ವಾರ್ಟರಿನ ಮೂವಿಂಗ್ ಅವರೇಜ್ ವ್ಯಾಲ್ಯೂಸ್ ಕಂಪ್ಯಾರಿಟಿವ್ಲಿ 5 ಕ್ವಾರ್ಟರ್ ಮೂವಿಂಗ್ ಅವರೇಜ್ ವ್ಯಾಲ್ಯೂಸ್ಗಿಂತ ಕಡಿಮೆ ಇದೆ. ದಿಸ್ ಈಸ್ ದ ಸ್ಮಾಲೆಸ್ಟ್ ವ್ಯಾಲ್ಯೂ. ಹೌದಲ್ವಾ? ದಿಸ್ ಇಸ್ ದ ಸ್ಮಾಲೆಸ್ಟ್ ವ್ಯಾಲ್ಯೂ. ಹಾಗಾಗಿ ಮಾರ್ಜಿನಲಿ ಬೆಟರ್ ದ್ಯಾನ್ 5 ಕ್ವಾರ್ಟರ್ ಮೂವಿಂಗ್ ಅವರೇಜ್. ಮಾರ್ಜಿನಲಿ ಬೆಟರ್. ಇಲ್ಲಿ 3 ವರ್ಷಗಳ ಅವಧಿಯ ಸರಾಸರಿ ಮೌಲ್ಯದ ಒಂದು ಆರ್ ಎಮ್ ಎಸ್ ಸಿ ಮೌಲ್ಯವು ಅತ್ಯಂತ ಚಿಕ್ಕ ಮೌಲ್ಯ ನಮಗೆ ಸಿಕ್ಕಿರೋದ್ರಿಂದ 5ನೇ ಅವಧಿಗೆ ಹೋಲಿಸ್ಕೊಂಡ್ರೆ ಸೊ ನಾವು ಮೌಲ್ಯಗಳನ್ನು ಅಂದಾಜು ಮಾಡುವುದಕ್ಕೆ 5ನೇ ಅವಧಿಗಿಂತ 3ನೇ ಅವಧಿಯ ಒಂದು ಚಲನ ಸರಾಸರಿ ಅಂದಾಜಿನ ಒಂದು ವಿಧಾನ ಅತ್ಯಂತ ಪ್ರಮುಖವಾದದ್ದು ಅಥವಾ ಮಾರ್ಜಿನಲಿ ಸೀಮಾಂತಿಕವಾಗಿ ಅಥವಾ ಒಂದು ಸೂಕ್ಷ್ಮವಾಗಿ ನಾವು ಗಮನಿಸಿದರೆ ಅದು ಒಂದು ಉತ್ತಮವಾದ ವಿಧಾನ ಅಂತೇಳಿ ಗುರುತಿಸ್ಬೋದಾಗಿರುತ್ತೆ. ಸೊ ಇದಿಷ್ಟು ನಾನು ಈ ದಿನ ನಿಮಗೆ ತಿಳಿಸ್ಕೊಡ್ಬೇಕು ಅಂಥೇಳಿ ಅಂದ್ಕೊಂಡಿದ್ದು. ಸೊ ಫಾರ್ ಮೋರ್ ರೆಫರೆನ್ಸಸ್ ಪ್ಲೀಸ್ ರೆಫರ್ ದೀಸ್ ಬುಕ್ಸ್. ಥ್ಯಾಂಕ್ ಯು ಫಾರ್ ಯುವರ್ attention.